ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದ್ದು ಮುಂದಿನ ಪೀಳಿಗೆಗೆ ಆರೋಗ್ಯಕರ ಹಾಗೂ ಹಸಿರುಮಯ ಭವಿಷ್ಯವನ್ನು ನೀಡಬೇಕಾದರೆ ಗಿಡಮರಗಳನ್ನು ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರಾದ ಸೌಭಾಗ್ಯ ಬುಷೇರ್ ಹೇಳಿದರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ ಹಾಗೂ ತಾಲೂಕು ಅರಣ್ಯ ಇಲಾಖೆ ಚನ್ನಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಚನ್ನಗಿರಿ ನ್ಯಾಯಾಲಯದ ಆವರಣ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಪರಿಸರ ಜಾಗೃತಿ ಮತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷ ಕನಿಷ್ಠ ಒಂದು ಸಸಿಯನ್ನಾದರೂ ನೆಟ್ಟು ಅದನ್ನು ಮರವಾಗಿ ಬೆಳೆಸುವ ಸಂಕಲ್ಪ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆಯನ್ನ ತಗ್ಗಿಸಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಬೇಕು. ನೀರು ಮತ್ತು ವಿದ್ಯುತ್ನಂತಹ ಅಮೂಲ್ಯ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸುವುದರಿಂದ ಅವುಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಲು ಸಾಧ್ಯವಾಗುತ್ತದೆ. ಪರಿಸರದಲ್ಲಿ ಕಸ ಎಸೆಯುವುದನ್ನು ತಪ್ಪಿಸಿ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಸಾಮಾಜಿಕ ಹೊಣೆಗಾರಿಕೆಯಾಗಿದೆ ಎಂದು ತಿಳಿಸಿದರು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಹಾಗೂ ಕಾಡನ್ನ ಬೆಳೆಸಿ ನಾಡನ್ನ ಉಳಿಸಿ ಎಂಬ ಧ್ಯೇಯವಾಕ್ಯಗಳು ಕೇವಲ ಘೋಷಣೆಗಳಾಗದೆ ನಮ್ಮ ಬದುಕಿನ ಭಾಗವಾಗಬೇಕು. ನಾವು ಪರಿಸರವನ್ನ ರಕ್ಷಿಸಿದರೆ ಪರಿಸರವು ನಮ್ಮನ್ನ ರಕ್ಷಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಪರಿಸರ ಸ್ನೇಹಿಗಳಾಗಿ ಬದುಕುವ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ಕೆಪಿ ಸಿದ್ದಪ್ಪಾಜಿ, ಪರಿಸರ ಸಂರಕ್ಷಣೆ ಇಂದಿನ ಅಗತ್ಯವಾಗಿದ್ದು ಪ್ರಕೃತಿಯ ಉಳಿವಿನ ಮೂಲಕವೇ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಭದ್ರಗೊಳಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಶಾಲೆ ಹಾಗೂ ಕಾಲೇಜುಗಳು ಇಂತಹ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಆಯೋಜಿಸಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರಜ್ಞೆ ಬೆಳೆಸಲು ಸಾಧ್ಯವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ರಸ್ತೆ, ನಗರ ಹಾಗೂ ಕಟ್ಟಡ ಅಭಿವೃದ್ಧಿಯ ಹೆಸರಿನಲ್ಲಿ ಅರಣ್ಯ ಪ್ರದೇಶಗಳು ಕ್ಷೀಣಿಸುತ್ತಾ ಇದ್ದು ಪರಿಸರ ಸಮತೋಲನಕ್ಕೆ ಧಕ್ಕೆಯಾಗುತ್ತಿದೆ. ಹಿಂದೆ ಜನರು ಪ್ರಕೃತಿಯೊಡನೆ ಬದುಕುತ್ತಿದ್ದ ಕಾರಣ ಉತ್ತಮ ಆರೋಗ್ಯವನ್ನು ಹೊಂದಿದ್ರು. ಆದರೆ ಇಂದು ಕಾಂಕ್ರೀಟ್ ಕಾಡುಗಳ ವಿಸ್ತರಣೆಯಿಂದ ಪರಿಸರ ಸಮಸ್ಯೆಗಳು ಹೆಚ್ಚುತ್ತಾ ಇವೆ. ಹೀಗಾಗಿ ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿವಿಗೆ ಕೈಜೋಡಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ನ್ಯಾಯಾಲಯದ ಆವರಣ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವಿವಿಧ ಜಾತಿಯ ಸಸಿಗಳನ್ನು ನೆಡಲಾಯಿತು. ಪರಿಸರ ಸಂರಕ್ಷಣೆಯ ಕುರಿತು ಸಾರ್ವಜನಿಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನ್ಯಾಯವಾದಿ ಸಂಘದ ಅಧ್ಯಕ್ಷ ಎಚ್ ಮೋಹನ್ ವಹಿಸಿದರು. ಈ ಸಂದರ್ಭದಲ್ಲಿ 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ಕೆಂಚನಗೌಡ ಪಾಟೀಲ್, 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ವಜ್ರೇಶ್, ತಾಲೂಕಾ ದಂಡಾಧಿಕಾರಿ ಎನ್ಜೆ ನಾಗರಾಜ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಎಂಆರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಎಲ್, ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಶ್ರೀಮತಿ ನಿರ್ಮಲಾ ಆರ್, ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ಮಾವಿನಕಟ್ಟೆ, ವಲಯ ಅರಣ್ಯಾಧಿಕಾರಿ ಶ್ರೀಮತಿ ಉಷಾ, ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ಜೆಎಸ್ ಮೋಹನ್, ಉಪಾಧ್ಯಕ್ಷ ತಿಪ್ಪೇಶ, ನ್ಯಾಯಾಂಗಾಧಿಕಾರಿಗಳು, ವಕೀಲರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ, ನೆಲ್ಲಿ ಹಂಕ್ಲು, ಎನ್ಕೆಎಸ್ ಟಿವಿ4 ದಾವಣಗೆರೆ. ಈಗ ನಾವು ಈ ದಿನ ಒಂದು ಸಂಕಲ್ಪವನ್ನು ಮಾಡೋಣ. ಏನಂತ ಹೇಳಿದ್ರೆ, ಪ್ರತಿ ವರ್ಷ ನಾವು ಒಂದೊಂದು ಸಸಿಗಳನ್ನು ನೆಟ್ಟು ಅದನ್ನು ಪಾಲನೆ ಪೋಷಣೆಯನ್ನು ಮಾಡಿ ಒಂದು ಮರವನ್ನಾಗಿ ಒಂದು ಮಾಡೋಣ ಅಂತ ಹೇಳಿ ಮಾಡೋಣ. ಮತ್ತು ಇನ್ನೊಂದೇನೆಂದರೆ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡೋಣ. ನಾವೆಲ್ಲ ಯಾರೂ ಕೂಡ ಪ್ಲಾಸ್ಟಿಕ್ಕನ್ನು ಬಳಸೋದು ಬೇಡ. ಪ್ಲಾಸ್ಟಿಕ್ಕನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ವಾತಾವರಣ ಹಾಳಾಗುತ್ತೆ, ನಮ್ಮ ಪರಿಸರ ಕೂಡ ಹಾಳಾಗುತ್ತೆ. ಇನ್ನೊಂದೇನಂತ ಹೇಳಿದರೆ ನಾವು ಮಿತವಾಗಿ ನೀರನ್ನು ಬಳಸೋಣ, ಮಿತವಾಗಿ ವಿದ್ಯುತ್ತನ್ನು ಬಳಸೋಣ. ಏನಂತ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಿತವಾಗಿ ನೀರನ್ನು ಬಳಸೋದ್ರಿಂದ ಮತ್ತು ವಿದ್ಯುತ್ತನ್ನು ಬಳಸೋದ್ರಿಂದ ಅದು ನಮಗೆ ಮುಂದಿನ ಜನ್ರೇಷನ್ಗೆ ಒಳ್ಳೆಯದಾಗುತ್ತೆ. ಅಂತರ್ಜಲ ಮಟ್ಟನೂ ಕೂಡ ಕಡಿಮೆ ಆಗುತ್ತೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬೇಕಾಬಿಟ್ಟಿಯಾಗಿ ನೀರನ್ನು ಬಳಸ್ತಾ ಇದ್ದೀವಿ, ವಿದ್ಯುತ್ತನ್ನು ಕೂಡ ಬಳಸ್ತಾ ಇದ್ದೀವಿ. ಮತ್ತು ಇನ್ನೊಂದೇನು ಮಾಡೋಣ ಅಂದರೆ, ಎಲ್ಲಂದರಲ್ಲಿ ನಾವು ಕಸವನ್ನು ಚೆಲ್ಲೋದು ಬೇಡ. ನಮ್ಮ ಪರಿಸರವನ್ನು, ಸುತ್ತಮುತ್ತ ಪರಿಸರವನ್ನು ಚೆನ್ನಾಗಿಟ್ಕೊಳ್ಳೋಣ. ನಮ್ಮದು ಎಲ್ಲರದ್ದು ಒಂದು ಉದ್ದೇಶ, ನಮ್ಮದೆಲ್ಲ ಒಂದು ತಲೆಯಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಇದೆ. ಏನಂತ ಹೇಳಿದರೆ, ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಹೊಣೆಗಾರಿಕೆ ಇರೋದು ನಮ್ಮ ಸರ್ಕಾರದ್ದು, ನಮ್ಮದಲ್ಲ ಅಂತ ಹೇಳಿ ಒಂದು ಹೊಣೆಗಾರಿಕೆ ಇದೆ. ಅದು ಅಲ್ಲ, ಅದು ತಪ್ಪು. ನಾವು ಪ್ರತಿಯೊಬ್ಬರಿಗೂ ಕೂಡ ಹೊಣೆಗಾರಿಕೆ ಇದೆ. ನಾವೆಲ್ಲ ನಾಗರಿಕರು, ನೀವು ನಾವು ಎಲ್ಲರೂ ಸೇರಿಕೊಂಡು ನಾವು ಒಂದು ಸಂಕಲ್ಪವನ್ನು ಮಾಡೋಣ. ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಧ್ಯೇಯ ಅಂತ ಹೇಳಿ ಪರಿಸರವನ್ನು ರಕ್ಷಣೆ ಮಾಡೋಣ. ನಮ್ಮ ಸುತ್ತಮುತ್ತಲ ವಾತಾವರಣವನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ಇವತ್ತಿನನೇ ಒಂದು ಸಂಕಲ್ಪವನ್ನು ಮಾಡಿ ಏನು ಮಾಡೋಣ ಅಂತ ಹೇಳಿದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ಗಿಡವನ್ನು ನೆಟ್ಟು ಪರಿಸರವನ್ನು ಉಳಿಸೋಣ. ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಎನ್ನುವಂತಹ ಒಂದು ಧ್ಯೇಯ ವಾಕ್ಯ ಇದೆ ಅಲ್ವಾ, ಅದನ್ನು ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದಿದೆ, ಒಂದು ಧ್ಯೇಯ ಏನಿದೆ
ನಾವು ಪರಿಸರವನ್ನು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನು ಇಡೀ ಜೀವಂತವಾಗಿ ನಮ್ಮನ್ನು ಜೀವಂತ ಇರೋ ಹಾಗೆ ಮಾಡುತ್ತೆ ಅನ್ನುವಂತಹ ಒಂದು ಈ ವರ್ಷದ ಧ್ಯೇಯ ಇದೆ. ಅದನ್ನು ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮತ್ತು ಎಲ್ಲ ತಾಲೂಕಿನ ಆಡಳಿತಾಧಿಕಾರಿಗಳಿಗೆ, ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನನ್ನ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ನಮಗೆಲ್ಲ ತಿಳಿಸ್ತೀನಿ. ಈ ಸಂದರ್ಭದಲ್ಲಿ ನಾವು ಸಾಲುಮರದ ತಿಮ್ಮಕ್ಕ ಅವ್ರನ್ನ ನೆನಪಿಸ್ಕೋಬೇಕು. ಇವತ್ತು ಏನು ಕಾಲೇಜಲ್ಲೇ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಅದು ಬಹಳ ಒಂದು ಕರೆಕ್ಟ್ ವೇದಿಕೆ ಇದು. ಸ್ಟೂಡೆಂಟ್ಗಳ ಮುಂದೆ ನಾವು ಈ ಕಾರ್ಯಕ್ರಮ ಹಂಚ್ಕೊಂಡಿರೋದು. ಯಾಕೆಂದರೆ ಪ್ರಕೃತಿ ಅನ್ನೋದು ನಮಗೆ ಮೊದಲಿಂದನೂ ಬೇಕು, ಮುಂದಕ್ಕೂ ಬೇಕು. ಸೊ ಈಗ ಹೆಂಗೋ ಜೀವನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಜನರೆಲ್ಲ. ಅವಾಗೆಲ್ಲ ಒಳ್ಳೆ ಪ್ರಕೃತಿ ಇತ್ತು, ಅವಾಗೆಲ್ಲ ಕಾಡು ನಾಶ ಎಲ್ಲ ಕಡಿಮೆ ಇತ್ತು, ಆವಾಗ ಎಲ್ಲ ಪ್ರಕೃತಿ ಜೊತೆಗೆ ಅವ್ರ ಜೀವನವನ್ನು ಬೆಳ್ಕೊಂಡಿದ್ರು. ಆದರೆ ಇವಾಗ ಅಭಿವೃದ್ಧಿ ಹೆಸರಿನಲ್ಲಿ ಬಿಲ್ಡಿಂಗ್ಗಳನ್ನ ಕಟ್ಟೋದು, ರಸ್ತೆಗಳನ್ನ ಅಗಲ ಮಾಡುವಂಥದ್ದು, ರೈಲು ವ್ಯವಸ್ಥೆ ಮಾಡುವಂಥ ಸಂದರ್ಭದಲ್ಲಿ ಪ್ರಕೃತಿಯನ್ನು ನಾಶ ಮಾಡುವಂಥದ್ದೆಲ್ಲ ನಡೀತಾ ಇದೆ. ಸೊ ಈ ಅಭಿವೃದ್ಧಿ ಅನ್ನೋದು ಆಗ್ತಾ ಇರೋದ್ರಿಂದ ನೀವು ಪ್ರಕೃತಿಯನ್ನು ಕೂಡ ನೀವು ಜೊತೆಯಲ್ಲಿ ಕಾಪಾಡ್ಕೋಬೇಕಾಗಿದೆ. ಸೊ ಅದೆಲ್ಲರ ಹೊಣೆ ನಮ್ಮಂಥ ಯುವಕರ ಮೇಲೆ ಇರುತ್ತದೆ. ನೀವೆಲ್ಲ ಭೂಗೋಳಶಾಸ್ತ್ರ ಅಧ್ಯಯನ ಮಾಡೋದ್ರೆ ನಿಮಗೆ ಸುಸ್ಥಿರ ಅಭಿವೃದ್ಧಿ ಅನ್ನೋದೊಂದು ಕಾನ್ಸೆಪ್ಟ್ ಇರ್ತದೆ, ಓದಿದ್ದೀರಲ್ವಾ? ಸುಸ್ಥಿರ ಅಭಿವೃದ್ಧಿ ಅಂದ್ರೇನು? ಅಭಿವೃದ್ಧಿಯ ಜೊತೆಗೆ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ನಾವು ಪರಿಸರವನ್ನು ಕೂಡ ಅದನ್ನು ಸಮತೋಲನವಾಗಿ ಎರಡನ್ನೂ ಕೂಡ ಜೊತೆಲಿ ತಗೊಂಡೋಗ್ಬೇಕು. ಹಾಗಾದರೆ ಮಾತ್ರ ಒಬ್ಬ ಒಂದು ಜೀವಿ, ಏನು ಭೂಮಿಯಲ್ಲಿರುವಂಥ ಜೀವಿ ಬದುಕಲಿಕ್ಕೆ ಸಾಧ್ಯ ಆಗೋಂಥದ್ದು. ಸೊ ಏನು ಈ ಜೂನ್ 5ನೇ ತಾರೀಕು ನಾವು ಪ್ರತಿ ವರ್ಷ ವಿಶ್ವದಾದ್ಯಂತ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ಜೂನ್ 5ಕ್ಕೆ ಇಡ್ತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಾ? ಯಾಕೆ? ಜೂನ್ ತಿಂಗಳಲ್ಲಿ ಮಳೆಗಾಲ. ಸೊ ನಾವು ನೆಟ್ಟಂಥ ಗಿಡಗಳು ಚಿಗುರ್ತವೆ, ಬೆಳಿತವೆ ಅನ್ನೋ ಕಾರಣಕ್ಕೋಸ್ಕರ ಜೂನ್ 5ನೇ ತಾರೀಕು ಫಿಕ್ಸ್ ಮಾಡಿ ಪ್ರತಿ ವರ್ಷ ವಿಶ್ವದಾದ್ಯಂತ ವಿಶ್ವ ಪರಿಸರ ದಿನಾಚರಣೆ ಹಮ್ಮಿಕೊಂಡು ಆ ಅಂಗವಾಗಿ ನಾವು ಎಲ್ಲ ಕಡೆಯೂ ಕೂಡ ಗಿಡಗಳನ್ನು ನೆಡುವಂಥ ಇದನ್ನು ಮಾಡ್ತಾ ಇದ್ದೀವಿ. ಸೊ ನಾವೆಲ್ಲ ಏನು ವಿದ್ಯಾರ್ಥಿಗಳಿದ್ದೀವಿ, ನಾವು ಇವತ್ತು ಗಿಡಗಳನ್ನು ನೆಟ್ಟು ಮರವಾಗಿ ಬೆಳೆಸಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಜೀವನ ಮಾಡಲಿಕ್ಕೆ ಸಾಧ್ಯ. ನಾವೆಲ್ಲ ಕೊರೋನಾ ಟೈಮಲ್ಲಿ ನೋಡಿದ್ದೀವಲ್ಲ, ಆಕ್ಸಿಜನ್ಗೆ ಎಷ್ಟು ಕೊರತೆಗಳಾಯಿತು, ಎಷ್ಟು ಜನ ಸಾವುಗಳಿಂದ ನೋವುಗಳಿಂದ ನರಳುವುದನ್ನು ನೋಡಿದ್ದೀವಿ ಅಲ್ವಾ? ಅದೊಂದು ನಮಗೆ ದೇವರು ಕೊಟ್ಟ ಒಂದು ಎಕ್ಸಾಂಪಲ್ ಅಂತಲೇ ಅನ್ಕೋಬೋದು. ಸೊ ಅವತ್ತು ನಾವು ಅನುಭವಿಸಿದ್ವಿ, ಅದನ್ನು ನಾವು ನೆನಪಿಸ್ಕೊಂಡು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಇದೆ. ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ಇದೊಂದು ಕರ್ತವ್ಯ ಅನ್ನೋದು ಒಂದು ಭಾಗದಲ್ಲಿ ಸೇರಿಸಿದೆ. ಪರಿಸರವನ್ನು ಉಳಿಸುವಂಥದ್ದು, ಜೀವರಾಶಿಗಳನ್ನು ಉಳಿಸುವಂಥದ್ದು, ಅದು ನಮ್ಮೆಲ್ಲರ ಒಂದು ಕಾನ್ಸ್ಟಿಟ್ಯೂಷನ್ ಒಂದು ಕರ್ತವ್ಯ ಅಂತಲೇ ಕೊಟ್ಟಿದೆ. ಅದು ನಾವು ಕರ್ತವ್ಯ ಅಂದ್ಕೊಳ್ಳೋದ್ರೆ ನಾವು ಅದೊಂದು ನಮ್ಮ ಜವಾಬ್ದಾರಿ. ಅದು ಕಾನೂನು ಮುಖಾಂತರನೇ ಹೇಳೋದು ಬೇಕಾಗಿಲ್ಲ, ಅದು ನಮ್ಮ ಮೂಲಭೂತ, ಅದು ನಮ್ಮ ಕರ್ತವ್ಯ ಆಗಿರ್ತದೆ. ಸೊ ಅದರಿಂದ ತಾವುಗಳೆಲ್ಲ ತಮ್ಮ ಮನೆಗಳಲ್ಲಿ, ತೋಟಗಳಲ್ಲಿ, ಗದ್ದೆಗಳಲ್ಲಿ, ಹೊಲಗಳಲ್ಲಿ ನೀವು ಗಿಡಗಳನ್ನು ಬೆಳೆಸೋ ಮುಖಾಂತರ ಪರಿಸರವನ್ನು ರಕ್ಷಣೆ ಮಾಡುವಂಥ ಕೆಲಸಗಳನ್ನು ತಾವೆಲ್ಲ ಮಾಡಬೇಕು. ಅದು ಮಾಡೋದ್ರಿಂದ ನಮಗೆ ಪ್ರಕೃತಿ ನಮಗೆ ಅದಕ್ಕೆ ತಕ್ಕಂತೆ ನಮಗೆ ಪ್ರತಿಫಲವನ್ನು ನೀಡ್ತದೆ.